ಜೋಕುಮಾರ ಸ್ವಾಮಿ ಎಂತ? ಜೋಕುಮಾರ ಸ್ವಾಮಿ. ಈ ಜೋಕುಮಾರ ಸುದ್ದಿ ನಿಮ್ಗೆ ಹೊಸದಲ್ಲ. ಆದ್ರ
ಈ ದೇವರಿಗೂ ಬ್ಯಾರೆ ದೇವರಿಗೂ ಒಂದು ಫರಕ ಇದೆ. ಏನಪ್ಪ ಅಂದ್ರೆ ಬ್ಯಾರೆ ದೇವರು ಸ್ವಲ್ಪ ಮುಖಸ್ತುತಿ ಮಾಡಿದ್ರ ಬಾಯಿ ತುಂಬಾ ಹೊರಗೆ ಬರ್ತಾವ. ಆದ್ರ ಯಾಕೋ ಏನು ಒಂದು ವರನು ಕರೆ ಬರಾಳಿಲ್ಲ. ಅವು ನಮ್ಮ ಮಂತ್ರಿಗಳ ಮಾತನಾಗ ಖುಷಿ ಹೋಗ್ತಾವಷ್ಟ. ಈ ನಮ್ಮ ದೇವರಿಗೆ ನೈವೇದ್ಯ ನೀಡಿದ್ರ ಮಾತಾಡಿ ಅನ್ನೋ ಅಂದಿರಿ. ಪೂಜೆ ಮಾಡಿ ಮ್ಯಾಲ ತೋಳಿ ತೆಕ್ಕಾಗಿ ಹಿಡ್ಕೊಂಡ್ರ ಕೆಳಗ ಅವ್ರು ತುಂಬ ಮಕ್ಕಳು ಕೂತಿರ್ತಾರೆ. ಇಂಥ ವಿಪರೀತ ದೇವರ ಕಠಿಣ ಇಂದಿನ ಆಟ. ಏನು ಹಿಂಗಳ ಒಳಗ ಬಣ್ಣ ಹಚ್ಕೊಳಕ್ ಹೋಗ್ಯಾನ್ರಿ. ಅಯ್ಯೋ ಓ ಅಪ್ಪ ಹಿಂಗಳ ಪಾಪ ತಡವಾಯ್ತು, ಆಟ ಶುರು ಮಾಡೋಣ. ಆಟದ ಆರಂಭಕ್ಕ ಜೋಕುಮಾರ ಸ್ವಾಮಿ ಪೂಜೆ ಮಾಡಬೇಕು. ಶಾಸ್ತ್ರದ ಪ್ರಕಾರ ಪೂಜಾ ಸಾಮಗ್ರಿ ತಗೊಂಡು ಪೂಜೆ ಶುರು ಮಾಡುವಂತ ನಾವು ಯಾಕಪ್ಪ ಇಲ್ಲಿ ಕಾಣಿಸಲಿಲ್ಲೇನು? ಈ ದೇವರ ಯಾಕ ಈ ದೇವರಿಗೆ ಏನಾಗೈತಿ? ಸೂತ್ರಧಾರ ಆಟದ ಆರಂಭಕ್ಕೆ ಗಣೇಶಿ ಪೂಜೆ ಮಾಡೋದು ಬಿಟ್ಟು ಇಂಥ ದೇವರ ಪೂಜೆ ಮಾಡಂಗಿರೋ ತಿಳಿಬಾರ್ದ. ಮತ್ತೆ ಕೂತಂತ 4 ಮಂದಿ ಬುದ್ಧಿವಂತರು ಏನಂದ್ರು, ಎಲ್ಲಾ ದೇವರು ಒಂದ ಅಂದ್ಮೇಲೆ ಯಾವ ದೇವ್ರ ಪೂಜೆ ಮಾಡಿದ್ರೇನ? ಹಾಗೆ ನೋಡಿದ್ರ ಈ ನಮ್ಮ ಜೋಕುಮಾರ ಸ್ವಾಮಿ ಗಣೇಶ್ಗ ಖಾಸ ತಮ್ಮಂದ್ರಾಗ್ಬೇಕು. ಇಂಥ ವಿಪರೀತ ದೇವರ ಕತ್ತಿನ ಇಂದಿನ ಆಟ. ಹಂಗೆಲ್ಲ ಮೂಲ ದೇವರಿಗೆ ಮರಿಬಾರ್ದನಪ್ಪ. ಅಂತ ಏನಪ್ಪ ನೀವು ದೇವ್ರ ಕೇಳಿ ಈ ಹೊತ್ತಿನ ಶುಭ ಮುಹೂರ್ತದಲ್ಲಿ ಮಕ್ಕಳಿಲ್ಲದ ಬಂಜರು ಬಂದು ಪೂಜಾ ಮಾಡಿ ಸ್ವಾಮಿನ ಪಲ್ಯ ಮಾಡಿ ಗಂಡಗೆ ತಿನ್ನಿಸಿದ್ರ ಸ್ವಾಮಿ ಪಲ್ಯ ಮಾಡಿ ಬೇಡ ಅಂತ ಅನ್ನೋದ್ರೊಳಗ 18 ಮಕ್ಕಳು ಬಿಡ್ತಾವ. 18 ಮಕ್ಕಳು. ಬರೋಬ್ಬರಿ ಬಿಡು. ಅದಕ್ಕ ಹೆಚ್ಚು ಹೆಂಗಸ್ ಬಂದಿಲ್ಲ. ಬೇಡ ಈ ಗಂಡನ ಪ್ರೀತಿ ಕಳ್ಕೊಂಡಂತ ಬಾಲ್ಯ ಬಂದು ಸ್ವಾಮಿ ಪೂಜಾ ಮಾಡಿ ಪಲ್ಯ ಮಾಡಿ ಗಂಡ ತಿನ್ನಿಸಿದ್ರ ಹಿಂಗ ಹಳೆಯ ನಾಯಿ ಹಂಗ ಮನೆಯಾಗಿ ಬಿದ್ದಿರ್ತಾನೆ. ಸೂತ್ರಧಾರ ಇದು ಬಹಳ ಮಂದಿಗೆ ಗೊತ್ತಿಲ್ಲ. ಇಂಥ ದೇವರಿಗೆ ಏನೇನೋ ಅನ್ಬಾರ್ದು. ಪೂಜಾ ಸಾಮಗ್ರಿ ತರುವಂತ ನಾವು ತಂದೇನಪ್ಪ. ಆದ್ರ ಮಂದಿ ಬೈಕೊಂಡಲ್ಲ, ನಾನ್ ನಿನ್ನ ಹೆಸರಿಗೆ ಜಮ ಮಾಡೋದು ತಾಂದಿ ತರುವಂತ ನಾವು ಏನಂತಲ್ಲೋ ಅದ ಕರ್ಕಿ ಪತ್ರಿ ಕರ್ಕಿ ಪತ್ರಿ ಅಲ್ವೋ. ನಿನ್ ದೇವ್ರು ಯಾವ್ದಾದ್ರು ದನ ಜಾತಿ ಇರ್ಬೇಕನ ಕಂಬಾರ ಜಡಿ ಮಾಡಿಟ್ಟಾರ ಬೆಕ್ಕಾಟಲ್ಲೇ ಬೆಕ್ಕಾಟದ ಮ್ಯಾಲ ಬರೀ ಮಾಡ್ಕೊಡಲ್ಲ ಮತ್ತ ಹುಚ್ಚ ಅಲ್ಲ. ಬೆಂಕಿ ಅಂತ ದೇವರಿಗೆ ಚೇಷ್ಟ ಮಾಡಬಾರ್ದು. ಶುಚಿರ್ಭೂತನಾಗಿ ಕರಿಕಿ ಪತ್ರಿ ತರುವಂತವನಾಗೋ. ಸೂತ್ರಧಾರ ಅವನ್ನ ತಂದೆ ನೋಡಪ್ಪ. ಇನ್ನು ಮೇಲೆ ಪನ್ನೀರ್ ತರುವಂತವನಾಗು. ಕಣ್ಣೀರ್ ಯಾಕ? ಕಣ್ಣೀರಲ್ಲಪ್ಪ, ಪನ್ನೀರು. ಪನ್ನೀರು ಏನ್ ತಿಳಿತು? ಅದ ನಮ್ಮೂರ ಅಜಾದ್ರ ಬಟ್ಟದಾಗ ಇರ್ತಾವಲ್ಲ. ಪರಿಶುದ್ಧವಾದ ನೀರಿಗೆ ಪನ್ನೀರು. ಪನ್ನೀರು ಒಂಥರ ಫಿಲ್ಟರ್ ನೀರಿಗೂ ಪನ್ನೀರ್ ಅಂತ. ಫಿಲ್ಟರ್ ನೀರಲ್ಲಪ್ಪ, ಪರಿಶುದ್ಧವಾದ ನೀರು. ನೋಡಿ ಬೇಗ ಇನ್ನು ಮೇಲೆ ಫಲಾಪುಷ್ಪ ತಗೊಂಡು ಪೂಜಾ ಮಾಡ್ಲಿಕ್ಕೆ ಒಬ್ಬ ಗರ್ತಿನ ಕರ್ಕೊಂಡು ಬರುವಂತ ನಾವು. ಸೂತ್ರಧಾರ ಫಲ ತಂದೇನು, ಪುಷ್ಪ ತಂದೇನು, ಗರ್ತಿ ಬೇಕು. ಅದ್ರಲ್ಲೂ ಶುದ್ಧ ಗರ್ತಿನ ಹಾಕಬೇಕು. ಅದು ನನ್ನಿಂದ ಆಗಲಿಲ್ಲ. ಸರಿ, ಹೌದೌದಪ್ಪ, ಶುದ್ಧ ಗರ್ತಿನ ಆಗ್ಬೇಕು. ಎಂತ ಇದ್ದು ಹೇಳ್ಬೇಕಂದ್ರ ಈ ಊರ ಕರೆ ಇದ್ರ ಅದು ನಮ್ಮಂತ ಹಂಗಾಗಿ
ಶುರು ಮಾಡು. ಹಾಗೆಪ್ಪ. ಹಾ. ಮೇಳ ಅದೆಲ್ಲ ಮನುಷ್ಯರೊಳಗಿರ್ತದೇನಪ್ಪ. ದೇವರೊಳಗ ಹರ್ಕ ದೇವರು ಸಾಚ ದೇವರು ಅಂತ ಇರೋದಿಲ್ಲ. ಓಹೋ ಸುಂದರ, ನೀವತ್ತೇನ್ ಮಾಡ್ಕೊಂಡೆ ಅಂತ ತಿಳ್ತಾ ಬರ್ತಾನ. ಏನಪ್ಪ ಅದು? ನಾಚಿಕೆ ಮಾನ ಬರೆದು ಬಿಟ್ಟು ಬನ್ನಿ ಅವನಲ್ಲ. ನಾಚಿಕೆ ಹಿಡಿದ್ರ ಈ ನಮ್ಮ ದೇವರು ಸಿಟ್ಟಾಗ್ತಾನ. ಸುಮ್ಮನೆ ಪೂಜೆ ಶುರು ಮಾಡು. ಹಡಿ ಮತ್ತ ಸ್ವಾಮಿ
ಯಾಕ ನಾ ಚಂದ್ರದಿಂದ ಹಾಡಿದೇನು ಓಹೋ, ಬಹಳ ಚಂದದಿಂದ ಆಡಿ. ಹಾ. ಅದ್ರದ್ದು ಸ್ವಲ್ಪ ಕಡಿಮೆ ಚಂದದಿಂದ ಆಡು ಅಂತ. ಯಾಕ ಹಾಡಿ ನಡ್ತ ಕೂತ್ ಬಂದು ಕೇಳಿದ್ರೆ ಏನ್ ಮಾಡಿದ್ರು? ಅಲ್ಲಪ್ಪ ಈ ಯಾವ ಮಹಾದೇವರ ಮಹಿಮೆಯನ್ನ ಹಾ. ನಾನು ಗದ್ಯದಲ್ಲಿ ವರ್ಣನೆ ಮಾಡ್ಬೇಕೇನು? ಇಲ್ಲ ಮಿತ್ರ, ಇದು ಬಹಳ ರಿಸ್ಕ್ ಇದೆ. ಹಾಗಿದ್ರ ಕೇಳಬೇಕು ನಾವು. ಹೇಳಪ್ಪ. ಈ ಯಾವ ನಮ್ಮ ಮಹಾದೇವರು ಹಾ. ಸೊಪ್ಪಿನ ದೇವರು, ಹಾ. ಮಳೆ ದೇವರು, ಹಾ. ಬೆಳೆ ದೇವರು, ಓಹೋ. ಬೈಗುಳ ದೇವರು, ಹಾ. ಜೋಕುಮಾರ ಸ್ವಾಮಿ ಆಹಾ. ಹುಟ್ಟಿದ 2ನೇ ದಿನದಲ್ಲಿ ಹಾ. ಪಟ್ಟಣದ ಹುಡುಗಿಯರನ್ನ ಆ. ಎಳೆದ. ಸೂತ್ರಧರ, ಹಾ. ಇಲ್ಲಿ ತಪ್ಪಿದಿ. ಯಾಕಪ್ಪ? ಅಲ್ವೋ, ಹಾ. ಮನುಷ್ಯರು ಬೇರೆ ಉದ್ಯೋಗಿಲ್ಲ ಹೇಳ್ತಾರೆ. ನಿಮ್ದೇನು ಅದನ್ನು ಹುಡುಗಿಯರು ಹೇಳ್ದ, ಹೈದೇರು ಹೇಳ್ದ, ಮುದುಕಿಯರ್ನ ಹೇಳ್ದ. ಹೋಗಿ ಸ್ವಲ್ಪ ಅದನ್ನ ಹೇಳಕ್ಕಾಗಲ್ಲ. ಎದಕ್ಕಪ್ಪ? ಆಗ ಯಾವ್ದ ಅನ್ನೋದ್ನ ನೋಡಿ. ಹಾ. ಇಂಥ ಮಾನವ ಸಭಾದೊಳಗೆ ಎಂತೆಂತ ಕುಂತಾರ. ಆ ಪದ ತೆಗೆದು ಗಟ್ಟಿ ಮುಟ್ಟಾದಂತ ಹುಡುಗಿಯರಲ್ವೋ. ಹಾ, ಹಂಗಾಗಿ ಹಾ. ಹುಟ್ಟಿದ 3ನೇ ದಿನದಲ್ಲಿ ಹಾ. ಏನ್ ಮಾಡ್ದ? ಏನ್ ಮಾಡ್ತಪ್ಪ? ಮುಟ್ಟಾದಂತ ಆಹಾ, ಸೂತ್ರಧರ ಹಾ. ಮತ್ತೆ ಹಸ್ತೀನಪ್ಪ. ಯಾಕಪ್ಪ? ಆ ಪದ ತೆಗೆದು ಹಾ. ಚಂದ್ರದಿಂದ ಗಟ್ಟಿ ಹುಡುಗಿಯರನ್ನು ಹಾ, ಹಂಗಾಗಿ ಹಾ. ಹುಟ್ಟಿದ 3ನೇ ದಿನದಲ್ಲಿ ಹಾ. ಗಟ್ಟಿ ಹುಡುಗಿಯರನ್ನ, ಲವ್ ಮಾಡ್ದ. 4ನೇ ದಿನದಲ್ಲಿ ಹಾ. ಮುದುಕಿಯರನ್ನ, ಲವ್ ಮಾಡ್ದ. 5ನೇ ದಿನದಲ್ಲಿ ಹಾ. ಐದನೆಯರನ್ನ, ಅವ್ರು ಲವ್ ಮಾಡ್ದ. 6ನೇ ದಿನದಲ್ಲಿ ಹಾ. 4ನೇಯರನ್ನ. ಲವ್ ಮಾಡ್ದ. ಸೂತ್ರಧರ, ಹಾ. ನಿಮ್ ದೇವರು ಪ್ರಾಸಿಕಾಗಿ ಲವ್ ಮಾಡಿದೋ ಅಥವಾ ನೀನ ಹೊಂದಿಸಿಯೋ ಅದಿಲ್ಲ. ಹಾ. ಮುಂದೇನಾಯ್ತು? ಆ, ಆಗ 7ನೇ ದಿನ ಹಾ. ಹೆಂಡಂದ್ರೆ ಗಂಡರು ಕೊಡಲಿ ಹಿಡ್ಕೊಂಡು ಬಂದ್ರು, ಹಾ. ಮುದುಕಿಯರು ಮುದುಕರು ಹಾ. ದುಂಡನ್ನು ಹಿಡ್ಕೊಂಡು ಬಂದ್ರು, ಐದೇರು ಐದ್ರು ಹಾ. ಹಗ್ಗದ ಬಲಿ ಹಿಡ್ಕೊಂಡು ಬಂದ್ರು. ಹಾ. ಹಿಂಗ ಎಣಿಸಿ 500 ಮಂದಿ ಆಗಿ ಮತ್ತೆಲ್ಲಿಗೆ ಜೋತ್ ಪರ್ಸನ್ ಅಂತ ಕೊಂದ್ರು. ಬಂದು ಏನ್ ಮಾಡಿದ್ರು? ಏನ್ ಮಾಡಿದಪ್ಪ? ಆ 500 ಮಂದಿ ಜನ ಸೇರಿ ಜೋಕುಮಾರ ಸ್ವಾಮಿ ಹತ್ರ ಬಂದು ಏನ್ ಮಾಡಿದ್ರು? ಓಹ್, ಎಣಿಸಿ 500 ಮಂದಿ ಅವರಿಗೆ 1000 ಕೈಗಳು. ಎಣಿಸಿ 500 ಮಂದಿ ಅವರಿಗೆ 1000 ಕೈಗಳು. ಹಿಡಿದ ಹೊಡೆದರು ಏಳಿ ದೇವರನ್ನ. 1000 ಕೈಗಳು ಕೈಗೊಂದ ಕೊಡಲಿ ಕೊಡಗೋನು. 1000 ಕೈಗಳು ಕೈಗೊಂದ ಕೊಡಲಿ ಕೊಡಗೋನು. ಹೊಡೆದ ಕೊಂದರು ಏಳಿ ದೇವರನ್ನ. ಅಂದಾರೆ ಮುಗಿದಾರೋ ಸ್ವಾಮಿನ ಕಡಿದಾರೆ ಮುಗಿದಾರೋ. ಅಂದಾರೆ ಮುಗಿದಾರೋ ಸ್ವಾಮಿನ ಕಡಿದಾರೆ ಮುಗಿದಾರೋ. ನೆತ್ತನ ಹೊಡೆದಾವೋ ಹೊಳೆ ಹಳ್ಳ ತುಂಬಿ. ನೆತ್ತರ ಬಿದ್ದಲ್ಲಿ ಆಹಾ ಬೆಳೆಗಳು ಎದ್ದಾವೋ. ನೆತ್ತರ ಬಿದ್ದಲ್ಲಿ ಆಹಾ ಬೆಳೆಗಳು ಎದ್ದಾವೋ. ಮಣ್ಣು ಮಣ್ಣೆಲ್ಲ ಹಸಿ ಹಸರ ತುಂಬಿ. ಮಣ್ಣು ಮಣ್ಣೆಲ್ಲ ಹಸಿ ಹಸರ ತುಂಬಿ. ಸೂತ್ರಧರ, ನಿಮ್ ದೇವ್ರು ಭಾರಿ ಅಂಟಿಲ್ಲಪ್ಪ. ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಈ ಸಭಾಂಗಣಕ್ಕೆ ಬಂದು ಬಂಗೂರವಾದ ಈ ದೇವರನ್ನು ಕೊಂಡೊಯ್ಯುವ ಸುಂದರಿ ನೀನು ನಾಡು ನಿನ್ನ ನಾಮಾಂಕಿತವೇನು ಚಂದವೆಂದು ತಿಳಿಸುವಂತೊಳಾಗೂ. ಪುಸ್ತಕದಲ್ಲಿ ಮಾತಾಡ್ತಿದ್ದಿ. ಸೂತ್ರಧರ, ಇದು ನನ್ನಿಂದ ಪದ್ಯನಲ್ಲಪ್ಪ. ಇನಬಾ ನಾ ಇನ್ನು ಅಂಟೆ. ಏ ಅಕ್ಕ ಹಿಮ್ಮೇಳ ಇಲ್ಲಿ ಬಾ. ಹೇಗೆ ಬಂತು? ಇದು, ಅಮ್ಮ ಬಂದಂತ ಹುಡುಗ ನೀನು ಹಾರ ಹಾ. ಈಗ ನಾಮಾಂಕಿತವೇನು ಚಂದದಿಂದ ತಿಳಿಸುವಂತವಳಾಗ.
ಸೂತ್ರಧಾರ ಅಂತೂ ದೇವ್ರಿಗೆ ರೈತನಂಗೆ ಆತಲ್ಲೋ. ಅಮ್ಮ ಹಾಗಿದ್ದ ಸ್ವಾಮಿ ನಾನು ಒಯ್ಯುವಂತ ಮಾಡ ಏ ತಡಿ ತಡಿ ಮಗನೇ ಸೂತ್ರಧಾರ, ನಿನ್ನ ಪೂಜೆಯಿಂದ ನನಗೆ ಪ್ರೀತಿಯಾಗಿದೆ. ಸಾಧ್ಯವಾದರೆ ನಿನ್ನ ಆಟವು ಸೂತ್ರವಾಗಿ ನೆರವೇರಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ಮಗನೇ ಸೂತ್ರಧಾರ, ನಿನ್ನ ಆಟವನ್ನು ಪ್ರಾರಂಭಿಸುವಂತವನಾಗು. ಸ್ವಾಮಿ ಸುರಿವಾನಂದೇಯ ಸುರಿವಾನಂದಯ ಸ್ವಾಮಿ ಸುರಿವಾನಂದೇಯ ಸುರಿವಾನಯ್ಯ ಕುಮಾರ ಸ್ವಾಮಿ ಸುರಿವಾನಯ್ಯ ಸುರಿವಾನಯ್ಯ ಕುಮಾರ ಸ್ವಾಮಿ ಸುರಿವಾನಯ್ಯ ಯಾವ ಮೆರವಣಿಗೆ? ಓಹೋ, ಊರ್ ಗೌಡ್ರ ಮೆರವಣಿಗೆ. ತಿಮ್ಮಯ್ಯ, ಊರ್ ಗೌಡ್ರ ಮೆರವಣಿಗೆ. ಉದ್ದ ಊರಾಗಿದ್ದಾನೆ ಒಬ್ಬ ಸೋಡ, ಊರಾಗ ದೊಡ್ಡ ಪುಂಡ, ಅವನ ಹೊಟ್ಟೆ ಗುಂಡ, ತೀರತನ ಯಾವತ್ತು ಬಸಪ್ಪ ಹಿಡಕೊಂಡ, ತೀರತನ ಯಾವತ್ತು ಬಸಪ್ಪ ಹಿಡಕೊಂಡ. ಊರ ಭೂಮಿ ಸೀಮೆಯ ಯಜಮಾನ, ಬಂಗಾರ ಬೆಳ್ಳಿ ಚಿನ್ನ, ಚಂದುಳ್ಳ ನೆವಳ ಹೆಣ್ಣ, ಎಲ್ಲಾರು ಬೆಲ್ಲಗಟ್ಟ ಹಿಡಲಿ ಹೈವಾನ, ಎಲ್ಲಾರು ಬೆಲ್ಲಗಟ್ಟ ಹಿಡಲಿ ಹೈವಾನ. ಅವನಿ ಗಿದ್ದಾಡಿ ಒಬ್ಬ ಶ್ರೀಮತಿ, ಕರಿಯೋಳ ಗೌಡತಿ, ಚಂದ ಆಕೃತಿ, ಬಾಯಿದೆಲ್ಲ ನೋಡಲಿ ಹರಾಡುವ ಹಕ್ಕಿ, ಬಾಯಿದೆಲ್ಲ ನೋಡಲಿ ಹರಾಡುವ ಹಕ್ಕಿ, ಬಾಯಿದೆಲ್ಲ ನೋಡಲಿ ಹರಾಡುವ ಹಕ್ಕಿ. ಅಪ್ಪ, ಸುತ್ತ ಪರಿವಾರದೊಂದಿಗೆ ಬಂದಿರತಕ್ಕಂಥ ಧೀರ ಸಾವುಕಾರ ತಮ್ಮ ನಾಮಾಂಕಿತವೇನು ಚಂದದಿಂದ ತಿಳಿಸುವಂತವರಾಗಿ. ಇವ್ರು ಯಾರಂದ್ರ ಸ್ವಾಮಿ ನಮ್ಮಯ ದೇವರು, ಸ್ವಾಮಿ ನಮ್ಮಯ ದೇವರು, ಶಿವರಾಯ ಸರು. ಇವರ ಹೆಸರು ಮುಂದಂತ ರಸಿಕರು ಕಾತರಾಗಿದ್ದಾರೆ. ಇವ್ರು ಏನ್ ಮಾಡ್ತಾರ ಸವಿಸ್ತಾರ ಕಥನ ಮಾಡಿ ತಿಳಿಸುವಂತವರಾಗಿ. ಇವ್ರ ಹತ್ರ ಒಂದು ಬಂದೂಕ್ ಐತಿ, ಅದರಿಂದ ಬೋಲ್ಟ್ ಐತಿ, ಗುರಿ ಹಿಡಿದ್ರೆ ಸಾಕು ಎದುರಿಗಿದ್ದರು ಡಮ್ ಅಂತ ಒಮ್ಮೆ ಕುಡಿತಾರ. ಮುಗೀತು, ಇಂಥ ಮಾಸಾಮಿ ನಮ್ ದೇವ್ರು. ಸ್ವಾಮಿ ನಮ್ಮಯ ದೇವರು, ಸ್ವಾಮಿ ನಮ್ಮಯ ದೇವರು, ಶಿವರಾಯ ಸರು. ಯುದ್ಧದೊಳಗ ಸೈನಿಕರು ಬರೀ ಹೆಣದ ಮೇಲೆ ಹಾರಿಸ್ತಾರ. ನಮ್ಮ ಮಹಾಸ್ವಾಮಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಬಾಳೆ ಒಂದನ್ನ ಹಾಕ್ಬೇಕು. ಒಂದ್ ದಿವಸ ಒಬ್ಬ ರೋಗಿಷ್ಠರ ಮೇಲೆ ಹಾರಿಸ್ಬೇಕಾರೆ ಅದು ಎಲ್ಲೋ ಏ, ಅದು ಆ ದೇವಿ ನಮ್ಮವ್ವ. ಅದಾ ದೇವಿ ನೋಡಿದಾಗ ರೋಗಿಷ್ಠರ ಮೇಲೆ ಹಾರಿಸ್ಬೇಕಾದ್ರೆ ನಮ್ಮ ಮಹಾಸ್ವಾಮಿ ಕುಣಿಲಿಲ್ಲ, ಆಡಲಿಲ್ಲ, ಧಮ್ಮಲಿಲ್ಲ, ಹೋಗ್ಲಿ 3 ದಿನ ಮಾತಾಡಲಿಲ್ಲ. ಹಾಡು ಹಗಲಲ್ಲಿ
ಏನ್ ತಿಂದು ಅಜಣ ಕಟ್ಟಿ ನಿಮಗೆಲ್ಲ 2 ಗಾಡ 3 ರೊಟ್ಟಿ ಕೊಟ್ರ ಅಜಣ ಕಟ್ಟಿ ಆದ್ರ ನಮ್ ದೇವ್ರು ಮನುಷ್ಯ ಮಾಂಸ ತಿಂದು ಹರ್ಸ್ಕೊತಾರ ಅದ್ರಾಗ ಕೋಳಿ ಸಿಕ್ಕ್ರಂದ್ರು ಹಬ್ಬ ಮಾಡ್ತಾರ ಅಂತಾರ ನಮ್ ದೇವ್ರು ಸ್ವಾಮಿ ತಾವು ಯಾರು ಅಂತ ನನಗಾದ್ರೂ ತಿಳಿದು ಬಂತು ಊದಂತ ಸಮಾಜವಾದಿಗಳಿಗಾದ್ರೂ ತಿಳಿದು ಬಂತು ಈತ ಯಾರು ಅದ್ಯಾಕೆ ಹಂಗಿರ್ತಾನ ಇದು ನಮ್ ತಿನ್ನ ರೊಟ್ಟಿ ಇದು ನಮ್ ದೇವ್ರಿಟ್ಟ ಆರ್ಕೆ ಕುರಿ ಅಲ್ಲೇ ಅದು ನಮ್ ದೇವ್ರಿಗೆ ಯಾರು ಕೊಡ ಅಷ್ಟು ಗೌಡ ಕೇಳ್ಬೇಡ ನಿಂದೇನ ಈ ಮಂದ್ಯಾಗ ಆಮೇಲೆ ಕೇಳಿದ್ರೆ ಹೋಗ ಈತನಿಗೇನು ಹೆಸರಿಲ್ಲೇನು ಹೆಸರ ಇವನ ಹೆಸರನು ಬಾರೋ ಬಸಣ್ಣ ಏಯ್ ಹೋಗ್ರು ಆಮೇಲೆ ಬರ್ರಿ ಅಂತ ಹೋಗ್ರಿ ಬಾರೋ ಬಸಣ್ಣ ಬಂದ್ ಹಂಗ ನಿಂತಿಯಲ್ಲ ಬಾ ಒಳ ಬಾ ಬೀಡಿ ಗಿಡಿ ಸೇರ್ತೇನೆ ಮತ್ತೆ ನಿಮ್ಮಪ್ಪ ಓದೋದಕ್ಕ ಬಹಳ ಮನ್ಸಿಗೆ ಹಚ್ಕೊಂಡಿ ಏನೋ ನಿಮ್ಮಪ್ಪ ಓದೋದಕ್ಕ ನನಗೆ ಮನ್ಸಿಗೆ ಹಳಳೆ ಆಗಿಲ್ಲ ತಿಳಿಬೇಡಪ್ಪ ಮತ್ತೆ ಏನ್ ಮುದುಕ ನಿಮ್ಮಪ್ಪ ದಿನಾ ಬೆಳಗಾದ್ರೆ ಸಾಕು ಗೌಡ್ರ ಅಂತ ಬರ್ತಿದ್ದ ಬೀಡಿ ಇಸ್ಕೊಂಡ್ ಸೇರ್ತಿದ್ದ ಆದ್ರೆ ಏನ್ ಮಾಡೋದು ಮುದುಕ ಭಾರಿ ಹಣ್ಣು ಮಾರಿ ಒಬ್ಬರು ಮಾತು ಕೇಳವಲ್ಲ ಬಿಡವಲ್ಲ ಗಿಣಿ ಹೇಳ್ದೆ ಮುದುಕ ಹೊಲಕ್ಕೆ ಹೋಗ್ಬೇಡ ಅಲ್ಲಿ ಮಲಗಬೇಡ ಅಲ್ಲಿ ದೆವ್ವ ಐತಿ ಪಿಶಾಚಿ ಐತಿ 7 ಮಕ್ಳು ತಾಯಿ ಐತಿ ಅಂತ ಹೇಳಿದ ಕೇಳಿದ ನನ್ನ ಮಾತು ದೆವ್ವ ಪಿಶಾಚಿ ಮನುಷ್ಯರಷ್ಟು ಗಟ್ಟಿರೋದು ಅಂದ ಬಾದ ಬೆಳಗ್ಗೆ ಮಾತಾಡ್ಸ್ಬೇಕಂತ ಹೋದ್ರ ನಿಮ್ಮಪ್ಪ ಅಲ್ಲಿರ್ತಾನ ಬಾರೋ ಹಂಗ ನಿಂತಲ್ಲ ಬಾ ನೀ ಅಷ್ಟೇನ್ ಚಿಂತೆ ಮಾಡ್ಬೇಡ ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದೇವೆ ನೋಡು ನಮ್ಮ ಕೈ ತಾಳಿ ಗೊತ್ತೈತೆ ನಿಮ್ಮಪ್ಪ ಸತ್ತಿದ್ ನಿನಗಷ್ಟ ಏನ ಇಡೀ ಊರಾಗ ಗೊತ್ತೈತಿ ಆ ದೇವಿನ ಹೊಲದ ನೆಲ ಎಷ್ಟು ಬಿಡಿಸೈತಿ ಅಂತ ಕೇಳಿ ಏನ ನಿನ್ನೆ ಗುರಿಯನ್ನು ಯಾರು ಕುಡಿಯೋದು ಗೊತ್ತೇ ನಿನಗ ನಮ್ಮ ಕೈ ತಾಳಿ ಗೊತ್ತೈತೆ ಅಂದೆ ಯಾಕೆ ಹುಚ್ಚ ನನ್ನ ಮೇಲೆ ಸಂಶಯ ಇದ್ದಂಗೆ ಮಾತಾಡ್ತಿ ನಿಮ್ಮಪ್ಪ ಹೋದದ್ದು ಬಹಳ ಮನ್ಸಿಗೆ ಇಸ್ಕೊಂಡೆಲ್ಲ ಅದಕ್ಕೆ ಹಿಂಗಾಗ್ತೈತಿ ಬಾಬಾ ಒಂದು ಬೀಡಿ ಸೇಬ ಬುದ್ಧಿ ಬರೋಬ್ಬರಿ ಬರ್ತೈತಿ ಒಂದು ಗಟ್ಟಿ ಮುಟ್ಟು ಮಾತಾಡ್ತೀನಿ ಕೇಳ ಆಗೋಣ ನಮ್ಮಪ್ಪ ಹೆಂಗ್ ಸತ್ತಾನಂತ ನನಗೆ ಗೊತ್ತೈತಿ ನಮ್ಮಪ್ಪ ಕಾಡ್ಕೊಂಡು ಹೊಲ ಹೆಂಗ್ ಮಾಡ್ದಂತನು ನನಗೆ ಗೊತ್ತೈತಿ ಹಂಗ ಆ ಹೊಲ ಬಿಡಾಳಿಲ್ಲ ಅಂತನು ನನಗೆ ಗೊತ್ತೈತಿ ಇಷ್ಟು ಗೊತ್ತಿದ್ದಾವ ನಿಮ್ಮಪ್ಪ ಸಾಲ ಹೋಯ್ತು ಗೊತ್ತಿಲ್ಲ ನಿನಗ ಸಿಂಗಂಬರಿಗೆ ಎಣಿಸಿದ್ರೆ 200 ರೂಪಾಯಿ ಸಾಲ 20 ವರ್ಷ ಅಂತಾರಾಷ್ಟ್ರೀಯ ಅಳಿದ್ರವ್ರಿಗೆ ಕೊಟ್ಟ ಇನ್ನೊಂದಿರಲ್ಲ ನಿನ್ ಸಾಲ ಹೋಗ್ಲಿ ಆ ಹೊಲ ಯಾರ ಹೆಸರಿಗೆ ಐತಿ ಅನ್ನೋದು ಅದಾದ್ರೂ ಗೊತ್ತೈತೆ ನಿನಗ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಹೊಲ ನಾ ಹೋಳ್ತೇನ ಇನ್ನೇನಾದ್ರೂ ಬಾಕಿ ಇದ್ರ ನನ್ ಬೆನ್ನಿಗಳ ನೀ ಹೇಳೋದು ನನಗೇನು ಗೊತ್ತಿಲ್ಲ ನೀ ಏನ್ ಹೇಳೋದಿದ್ರು ಮಗ ನೀನು ಬಂದಿದ್ದೀಗ ಬಂದುಕಿಗೆ ಗೌಡ ಏ ಗೌಡ ಕೇಳ್ಬೇಡ ಯಾರು ನನ್ನ 2 ಕುರಿ ಆಳು ಮಕ್ಕಳು ತಿಂದ್ರಂತ ಯಾರ ಮಕ್ಕಳು ಮಗನ ನಿಮ್ಮ ಆಳು ಮಕ್ಕಳು ಸೂತ್ರದಲ್ಲಿ